ಕುಮಾರ್ ಗೋವಿಂದ್ ಸಿನಿಮಾ ಆಯ್ತಲ್ಲ, ನೆಕ್ಸ್ಟ್ ಏನು ಅಂತ ಅವರು ಡಿಸ್ಕಸ್ ಮಾಡಿದಾಗ ಒಂದು ಸಿನಿಮಾ ಸತ್ಯ ಅಂತೇಳಿ. ಸಿನಿಮಾ ಸೂಪರ್ ಹಿಟ್ ಆದಾಗ ಆಟೋಮ್ಯಾಟಿಕಲಿ ಪಾರ್ವತಮ್ಮನ ಕಣ್ಣು ಉಪೇಂದ್ರರ ಮೇಲೆ ಬಿತ್ತು. ಅದ್ಯಾರು ಹುಡುಗ ಇದ್ದಾನಲ್ಲ, ಸಿನಿಮಾ ಮಾಡಿದ್ದಾನೆ, ಅವನನ್ನು ಕರೆಸ್ಬೇಕು. ಹೇಯ್, ನೀನೆಷ್ಟಾದರೂ ಆ್ಯಕ್ಟಿಂಗ್ ಮಾಡೋಳು, ನಾನು ಮಾಡಿಸೋನು. ನೀನು ಪಲ್ಟಿ ಹೊಡೆದು ನಿಂತರೂ ಗಂಟ್ಸಾಗಲ್ಲ, ನಿನಗೆ ಮೀಸೆ ಬರಲ್ಲ. ಯಾವುದು ಸತ್ಯ ಅಂತೇಳಿ ಕುಮಾರ್ ಗೋವಿಂದ್ಗೆ ಮಾಡಿದ ಸಿನಿಮಾ ಏನಿದೆಯೋ, ಕತೆ, ಚಿತ್ರಕಥೆ ಎಲ್ಲ, ಅದಕ್ಕೆ ಅದೇ ಸಿನಿಮಾಕ್ಕೆ ಓಂ ಅಂತ ಟೈಟಲ್ ಕೊಟ್ಟು ಶಿವಣ್ಣನನ್ನು ಇನ್ವೈಟ್ ಮಾಡಿದ್ರು. ನಾನು ಉಪೇಂದ್ರ ಸಿನಿಮಾದ ಡೈರೆಕ್ಟರ್ ಅಂತೇಳಿ, ನನಗೆ ಲೈಫು ಸಿಗ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾ ಸಿಗ್ತಾ ಇದೆ. ಪಾರ್ವತಮ್ಮ ಸಿನಿಮಾ ಮಾಡಲಿಕ್ಕೆ ಕರೆದಿದ್ದಾರೆ, ಅದಕ್ಕೆ ನನಗೆ ರವಿ ಬೆಳಗೆರೆ ಅವರ ಸಹಾಯ ಬೇಕಿತ್ತು ಅಂತೇಳಿ. ಇಲ್ಲಿ ಸಿನಿಮಾ ಸೂಪರ್ ಹಿಟ್ ಆದಾಗ ಆಟೋಮ್ಯಾಟಿಕಲಿ ಪಾರ್ವತಮ್ಮನ ಕಣ್ಣು ಉಪೇಂದ್ರರ ಮೇಲೆ ಬಿತ್ತು. ಅದ್ಯಾರು ಹುಡುಗ ಇದ್ದಾನಲ್ಲ, ಸಿನಿಮಾ ಮಾಡಿದ್ದಾನೆ, ಅವನನ್ನು ಕರೆಸ್ಬೇಕು, ಒಂದು ಸಲ ನಾನು ಮಾತಾಡಬೇಕು ಅವ್ರ ಹತ್ರ ಅಂತೇಳಿ. ಸಿನಿಮಾದ ನಾಯಕ ನಟ ಮತ್ತು ಪ್ರೊಡ್ಯೂಸರ್ ಒಬ್ಬರೇ, ಅದು ಕುಮಾರ್ ಗೋವಿಂದ್. ಕುಮಾರ್ ಗೋವಿಂದ್ ಅವರು ಸಿನಿಮಾನ ಪ್ರೊಡ್ಯೂಸ್ ಮಾಡಿರೋದು. ಆಮೇಲೆ ಆ್ಯಕ್ಷನ್ ಪ್ಯಾಕ್ಡ್ ಥ್ರಿಲ್ಲರ್ ಆ ಸಿನಿಮಾ. ಆ ಕಾರಣಕ್ಕಾಗಿ ಅದು ಬೇರೆ ರೀತಿಯಲ್ಲಿ ಒಂದು 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 ಕಾಮಿಡಿ ಇತ್ತು. ಅದರಲ್ಲಿ ಒಂದು ಸಣ್ಣ ಪಾತ್ರದಲ್ಲಿ ಉಪೇಂದ್ರ ಅವರು ಆ್ಯಕ್ಟ್ ಮಾಡಿದ್ದಾರೆ, ಬೇರೆ ಒಂದು ಡೂಪ್ಲಿಕೇಟ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಮಾಡಿದ್ದಾರೆ. ಅದೆಲ್ಲ ಕಾಮಿಡಿ ಎಲ್ಲ ಕ್ಲಿಕ್ ಆಗಿಬಿಡ್ತು. ಬ್ಯಾಂಕ್ ಜನಾರ್ದನಿಗೆ ಅದ್ಭುತವಾದ ಪಾತ್ರ ಇದೆ ಅದರಲ್ಲಿ, ಅದು ಕೂಡ ಆ ಸಿನಿಮಾದ ಯಶಸ್ಸಿಗೆ ಒಂದು ಕಾರಣ ಆಗಿರ್ತದೆ. ಕುಮಾರ್ ಗೋವಿಂದ್ ಸಿನಿಮಾ ಆಯ್ತಲ್ಲ, ನೆಕ್ಸ್ಟ್ ಏನು ಅಂತ ಅವರು ಡಿಸ್ಕಸ್ ಮಾಡಿದಾಗ ಒಂದು ಸಿನಿಮಾ ರೆಡಿ, ಕತೆ ರೆಡಿ ಇದೆ, ಸತ್ಯ ಅಂತೇಳಿ. ಅದಕ್ಕೆ ಟೈಟ್ಲ್ ಸತ್ಯ ಅಂತ. ಸತ್ಯ ಕ್ಯಾರೆಕ್ಟರ್ನ ಹೆಸರು. ಅದರಲ್ಲಿ ಕುಮಾರ್ ಗೋವಿಂದ್ ಆ್ಯಕ್ಟ್ ಮಾಡಬೇಕಾಗಿತ್ತು. ಸೊ ಎಲ್ಲ ಫೈನಲ್ ಕೆಲಸ ಎಲ್ಲ ಆಗಿದೆ, ಇನ್ನೇನು ಸೆಟ್ಟಿಗೆ ಹೋಗಬೇಕು. ಆಗ ಒಂದು ಸಣ್ಣ ಕಿರ್ಕಾಯಿತು. ಏನಂದರೆ ಉಪೇಂದ್ರಗೆ ಒಂದು ಚೆಕ್ ಕೊಟ್ಟಿದ್ದರು ಕುಮಾರ್ ಗೋವಿಂದ್. ಅದನ್ನು ಕ್ಯಾಶ್ ಮಾಡಲಿಕ್ಕೆ ಬ್ಯಾಂಕಿಗೆ ಹೋಗೋಷ್ಟರಲ್ಲಿ ಈ ಕುಮಾರ್ ಗೋವಿಂದ್ ಏನು ಮಾಡಿದ್ದಾರೆ, ಬ್ಯಾಂಕ್ ಮ್ಯಾನೇಜರ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಸ್ಟಾಪ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ. ಇವರು ಹೋದರೆ ಮ್ಯಾನೇಜರ್ ಕರೆಸಿದ್ರು, ನೋಡಿ ಇದು ಸ್ಟಾಪ್ ಪೇಮೆಂಟ್ ಆಗಿದೆ, ನೀವು ಹಾಕಿದ್ದರದ್ದು ಬೌನ್ಸ್ ಆಗುತ್ತೆ, ಪ್ರಾಬ್ಲಮ್ ಆಗುತ್ತೆ ಅಂಥೇಳಿ. ಸೊ ಇದು ಉಪೇಂದ್ರನಿಗೆ ತುಂಬ ಸಿಟ್ಟು ಬಂದುಬಿಡ್ತು. ತುಂಬ ಸಿಟ್ಟು ಅಂದರೆ ಇದು ಚೀಟ್ ಮಾಡಿದ್ದು, 420 ಕೆಲಸ ಮಾಡಿದ್ದು ಅಂತೇಳಿ. ಸೊ ಅಲ್ಲಿಂದ ಕುಮಾರ್ ಗೋವಿಂದನ್ ಸ್ವಲ್ಪ ದೂರ ಇಟ್ಟರು. ಆ ಸತ್ಯ ಇದೆಯಲ್ಲ, ನಾನು ಪಾರ್ವತಮ್ಮ ಗಮನಿಸಿದ್ರು ಅಂತ ಹೇಳಿದ್ದೆಲ್ಲ, ಕರೆಸಿದ್ರು. ಅದೇ ಕತೆ, ಯಾವುದು ಸತ್ಯ ಅಂತೇಳಿ ಕುಮಾರ್ ಗೋವಿಂದ್ಗೆ ಮಾಡಿದ ಸಿನಿಮಾ ಏನಿದೆಯೋ, ಕತೆ, ಚಿತ್ರಕಥೆ ಎಲ್ಲ, ಅದಕ್ಕೆ ಅದೇ ಸಿನಿಮಾಕ್ಕೆ ಓಂ ಅಂತ ಟೈಟಲ್ ಕೊಟ್ಟು ಶಿವಣ್ಣನನ್ನು ಇನ್ವೈಟ್ ಮಾಡಿದರು. ಅವರು ಕತೆ ಸೆಲೆಕ್ಟ್ ಮಾಡಬೇಕಿದ್ರೆ ಎಷ್ಟು ಕಷ್ಟ ಬೀಳ್ತಾರೆ ಅಂತ ನಮಗೆ ಗೊತ್ತಿದೆ. ನಮ್ಮ ವರದಪ್ಪಣ್ಣ ಕೂತ್ಕೊಳ್ತಾರೆ, ಪಾರ್ವತಮ್ಮ ಕೂತ್ಕೊಳ್ತಾರೆ, ರಾಘಣ್ಣ ಕೂತ್ಕೊಳ್ತಾರೆ, ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿ ಒಂದು ಡಿಸಿಷನ್ನಿಗೆ ಬರಬೇಕಾದ್ರೆ ಅದು ಅದ್ಭುತ ಕೆಲಸ. ಅದಕ್ಕಾಗಿ ಈ ಸಿನಿಮಾಕ್ಕಾಗಿ, ಯಾವುದು ಓಂ ಸಿನಿಮಾಕ್ಕಾಗಿ ಹೈಲ್ಯಾಂಡ್ಸ್ ಹೋಟೆಲ್ ಅಂತ ಇತ್ತು ಆಗ. ಈಗ ಅದನ್ನು ಹೊಡೆದಾಕಿ ಬೇರೆ ಬೇರೆ ಹೋಟೆಲ್ ಆಗಿದೆ ಅಲ್ಲಿ. ಅದು ಒಂಥರ ಸ್ಟುಡಿಯೋ ಇದ್ದಾಗೆ, ಹಳೆ ವಾಸ್ತು ಶೈಲಿಯಲ್ಲಿ ಕಟ್ಟಿರುವ ಕಟ್ಟಡ ಅದು. ಸ್ಟುಡಿಯೋನೇ, ಎಲ್ಲ ಹೆಚ್ಚು ಕಮ್ಮಿ ಎಲ್ಲ ಸಿನಿಮಾಲಿ ಶೂಟಿಂಗ್ ಆಗ್ತಾಯಿತ್ತು. ವರಾಂಡದಲ್ಲಿ, ಅಂಗಳದಲ್ಲಿ ತುಂಬ ಒಳ್ಳೆಯ ಅಂಗಳ ಇತ್ತು, ಆ ಗಿಡ ಕಾಡಿತ್ತು, ಅಲ್ಲಿ ಶೂಟಿಂಗ್ ಆಗ್ತಾಯಿತ್ತು. ಅಲ್ಲಿ ಇವರು ಕ್ಯಾಂಪ್ ಹಾಕಿರೋದು ಯಾರು, ಉಪೇಂದ್ರ ಅವರು ಓಂ ಸಿನಿಮಾಕ್ಕೆ ಸಂಬಂಧಪಟ್ಟರು. ಒಂದು ದಿವಸ ಏನಾಯಿತು, ಮತ್ತೆ ಯಥ ಪ್ರಕಾರ ಸಂಯುಕ್ತ ಕರ್ನಾಟಕ ನಾವೆಲ್ಲ ಕಾಫಿ ಕುಡ್ಕೊಂಡು ಬರ್ತಾಯಿದ್ದೀನಿ. ಅಲ್ಲಿ ವೆಂಕಟೇಶ್ ಅಂತ ಇದ್ದರು ಕಂಪೋಸಿಟರ್. ಆತ ಸರ್ ಒಬ್ಬರು ಉಪೇಂದ್ರ ಅಂತ ಫೋನ್ ಮಾಡಿದ್ದಾರೆ ನಿಮಗೆ. ಹೌದಾ, ಉಪೇಂದ್ರ? ಯಾವ ಉಪೇಂದ್ರ? ನನಗೆ ಉಪೇಂದ್ರ ಅಂತ ಗೊತ್ತೇ ಇರಲಿಲ್ಲ ಆಗ. ಯಾರೋ ನಮ್ಮ ಸಂಬಂಧಿಕರು ಉಪೇಂದ್ರ ಶಾರು ಅಂತಿದ್ದಾರೆ, ಉಪೇಂದ್ರ ರಾವ್ ಅಂತೇಳಿದ್ದಾರೆ. ಅವ್ರು ಯಾರು ಇರ್ಬೋದಾ? ಇಲ್ಲ, ಉಪೇಂದ್ರ ಅಂತ. ನಾನು ಮತ್ತೆ ಆ ನಂಬರಿಗೆ ಫೋನ್ ಮಾಡಿದೆ. ನಾನು ಉಪೇಂದ್ರ ಸಿನಿಮಾದ ಡೈರೆಕ್ಟ್ರ್ ಅಂತ ಹೇಳಿದೆ. ಏನು ಸರ್, ಏನು ವಿಶೇಷ ಅಂತ ಕೇಳಿದೆ.
ಇಲ್ಲ ನೀವು ಅವತ್ತು ನನ್ನ ಬಗ್ಗೆ ಬರೆದು ಸಂಯುಕ್ತ ಕನ್ನಡದಲ್ಲಿ ಒಂದು ಐಟಮ್ ಹಾಕಿದ್ರಿ, ಭಾರಿ ಖುಷಿ ಆಯಿತು. ಈಗ ನನಗೆ ಲೈಫು ಸಿಗ್ತಾ ಇದೆ, ಒಳ್ಳೊಳ್ಳೆ ಸಿನಿಮಾ ಸಿಗ್ತಾ ಇದೆ. ಪಾರ್ವತಮ್ಮ ಸಿನಿಮಾ ಮಾಡಲಿಕ್ಕೆ ಕರೆದಿದ್ದಾರೆ. ಸೊ ಅದನ್ನು ನಾನು ಈಗ ಮಾಡಲಿಕ್ಕೆ ಹೊರಟಿದ್ದೇನೆ. ಅದಕ್ಕೆ ನನಗೆ ರವಿ ಬೆಳಗೆರೆ ಅವರ ಸಹಾಯ ಬೇಕಿತ್ತು ಅಂತ ಹೇಳಿದರು. ರವಿ ಬೆಳಗೆರೆ ಸಹಾಯ, ಆ್ಯಕ್ಚುಲಿ ರವಿ ಬೆಳಗೆರೆ ಕೂಡ ಅಲ್ಲೇ ಸಂಯುಕ್ತ ಕನ್ನಡದಲ್ಲಿ ಕೆಲಸ ಮಾಡ್ತಾಯಿದ್ರು ಕರ್ಮವೀರಕ್ಕಾಗಿ. ದೊಡ್ಡ ರೀತಿಯಲ್ಲಿ ಕರ್ಮವೀರ ಲಾಂಚ್ ಆಯಿತು. ಅದರಲ್ಲಿ ರವಿ ಬೆಳಗೆರೆ ಅವರ ಅಂಕಣ ಪಾಪಿಗಳ ಲೋಕದಲ್ಲಿ ಸೂಪರ್ ಹಿಟ್ ಆಯಿತು. ಸರ್ಕ್ಯುಲೇಷನ್ ತುಂಬ 1.5 ಲಕ್ಷಕ್ಕೆ ಏರ್ತು ಕರ್ಮವೀರ. ಇದೆಲ್ಲ ನಡೀತಾ ಇರುವಾಗಲೇ ಈ ಉಪೇಂದ್ರ ಅವರು ಫೋನ್ ಮಾಡಿರೋದು, ರವಿ ಬೆಳಗೆರೆ ಬೇಕು ಅಂತೇಳಿ. ರವಿ ಬೆಳಗೆರೆ ಬರಹಗಾರ, ಜರ್ನಲಿಸ್ಟ್. ಸೊ ರವಿ ಬೆಳಗೆರೆಯನ್ನು ಕರೆಸಿದರೆ ಏನೋ ಸಂಭಾಷಣೆ ಬರಲಿಕ್ಕೆ ಹೇಳ್ಬೋದು, ಸ್ಕ್ರಿಪ್ಟ್ ಬರಲಿಕ್ಕೆ ಹೇಳ್ಬೋದು, ಅದೇನೋ ಕೆಲಸ ಕೊಡ್ಬೋದು ರವಿಗೆ ಅಂತ ನನ್ನೊಂದು ಆಸೆ. ಆ ಆಸೆಯನ್ನು ಇಟ್ಕೊಂಡು ರವಿ ಹತ್ರ ಹೇಳಿದೆ, ರವಿ ಉಪೇಂದ್ರ ಅಂತ ಕರೆದು ಯಾರವನು ಹುಚ್ಚ ಅಂತೇಳಿ. ಮತ್ತೊಂದು ಮಾತಾಡೋ ಸ್ಟೈಲೇ ಹಾಗೆ, ಯಾರವನು ಹುಚ್ಚ, ಅವನು ಬೇಡ, ನನಗೆ ಸುನೀಲ್ ಕುಮಾರ್ ದೇಸಾಯಿ ಬೇಕು. ನನ್ನ ಒಂದು ಕತೆ ಸಿನಿಮಾ ಆಗಬೇಕು, ಅದು ಸುನೀಲ್ ಕುಮಾರ್ ದೇಸಾಯಿ ಅವರು ಅದನ್ನು ಡೈರೆಕ್ಟ್ ಮಾಡಬೇಕು. ಇಷ್ಟೇ ನನ್ನ ಆಸೆ ಇರೋದು ಬೆಂಗಳೂರಿಗೆ ಬಂದಿದ್ದಕ್ಕೆ. ಉಪೇಂದ್ರ ನಾ ಬರಲ್ಲ ಅಂತ. ಬರಲ್ವಾ? ಬರ್ರಿ, ಏನು ನಡೀತಿ ಇಲ್ಲಿ, ಏನು ಬೇಕಿದೆ ಈ ಸಿನಿಮಾ ಚಿತ್ರರಂಗದಲ್ಲಿ, ಏನು ಬೇಕಿದ್ರೆ ನಡಿಬೋದು, ಬರ್ರಿ ಅಂತ ಹೇಳ್ಕೊಂಡು ಹೋದೆ. ಏನಪ್ಪ ನೋಡೋಣ ಹುಚ್ಚ ಹೇಗಿದ್ದಾನೆ ಅಂತೇಳಿ. ಸೊ ಹೋದ್ವಿ. ಅಲ್ಲೇ ನೀವು ಬನ್ನಿ, ನಾನು ಇಲ್ಲದಿದ್ದರೆ ನೀವು ಬಾಗಿಲು ಓಪನ್ ಆಗಿದೆ, ಸೀದಾ ಹೋಗಿ ಒಳಗೆ ಕೂತ್ಕೊಳ್ಳಿ ಅಂತ ಹೇಳಿದ್ರು ಉಪೇಂದ್ರ. ನಾವು ಬಾಗಿಲು ಓಪನ್ ಆಗಿತ್ತು, ಉಪೇಂದ್ರ ಇಲ್ಲಿ ಇರಲಿಲ್ಲ. ನಾವು ಹೋಗ್ತಾ ಇದ್ದಾಗೆ ಕರ್ಮವೀರದ ಫೈಲ್ ಅಲ್ಲಿ ಇತ್ತು. ನಮ್ಮ ಆಫೀಸ್ನಲ್ಲೂ ಕೂಡ ಅಷ್ಟು ಫೈಲ್ ಚೆನ್ನಾಗಿ ಮಾಡಿಲ್ಲ ಅಂಥ ಫೈಲ್ ಮಾಡಿಟ್ಟಿದ್ರು. ಅದನ್ನು ಓಪನ್ ಮಾಡಿ ನೋಡಿದರೆ ಆ ಫೈಲ್ನಲ್ಲಿ ಇರುವ ಆರ್ಟಿಕಲ್ ಇದೆಯಲ್ಲ, ಪಾಪಿಗಳ ಲೋಕದಲ್ಲಿ, ಎಲ್ಲವೂ ಪಾಪಿಗಳ ಲೋಕದಲ್ಲಿ. ಸೊ ನನಗೆ ಶಾಕ್, ರವಿ ಬೆಳಗೆರೆಗೂ ಶಾಕ್. ಪಾಪಿಗಳ ಲೋಕದಲ್ಲಿ ಫೈಲ್ ಇಲ್ಲಿಟ್ಟಿದ್ದಾರೆ. ಸೊ ನೆಕ್ಸ್ಟ್ ಸಿನಿಮಾಗೆ ಸಂಬಂಧಪಟ್ಟು ಅದರಿಂದ ಏನಾದರೂ ಮಾಡ್ಕೊಳ್ತಾ ಇರ್ಬೋದೇನೋ ಅಂತೇಳಿ. ಇಷ್ಟಕ್ಕೂ ಒಂದು ಕಂಡೀಷನ್ ಹಾಕಿದ್ರು ಪಾರ್ವತಮ್ಮನಿಗೆ, ಪಕ್ಕ ನಾನು ರಿಯಲ್ ರೌಡಿಗಳನ್ನು ಯೂಸ್ ಮಾಡ್ತಾನೆ ಅಂತೆ ಉಪೇಂದ್ರ ಅವರು. ಅದು ಹೇಗೆ ಪಾರ್ವತಮ್ಮ ಒಪ್ಕೊಂಡ್ರು, ಅಂದರೆ ರಾಜ್ಕುಮಾರ್ ಫ್ಯಾಮಿಲಿ ಹೇಗೆ ಒಪ್ಕೊಂಡ್ರೋ ಗೊತ್ತಿಲ್ಲ, ಒಪ್ಕೊಂಡ್ರು. ಬಟ್ ಅದರ ಟೋಟಲ್ ಥೀಮ್ ಇದೆಯಲ್ಲ, ಅದು ತುಂಬ ಖುಷಿ ಕೊಟ್ಟ ಕಾರಣಕ್ಕಾಗಿ ಈ ರಿಯಲ್ ರೌಡಿಗಳನ್ನು ಮಧ್ಯೆ ತಂದರೂ ಕೂಡ ನಡೀತದೆ ಅಂತ ಹಾಗೆ ಒಪ್ಪಿರುವುದು. ಇನ್ನೊಂದು ಕಂಡೀಷನ್ ಅಂದರೆ ಈ ಜರ್ನಲಿಸ್ಟ್ಗಳನ್ನು ಹತ್ತಿರ ಸೇರಿಸಬಾರ್ದು ಅಂತ ಪಾರ್ವತಮ್ಮನ ಕಂಡೀಷನ್. ಅದು ಓಂ ಸಿನಿಮಾ ಶೂಟಿಂಗ್ ಮುಗಿಯೋವರೆಗೆ ಯಾರನ್ನು ಹತ್ತಿರ ಸೇರಿಸಬೇಡ, ಎಲ್ಲಿ ಶೂಟಿಂಗ್ ನಡೀತಾ ಇದೆ ಯಾರಿಗೂ ಹೇಳಲಿಕ್ಕೆ ಹೋಗಬೇಡ, ಇದು ಪಾರ್ವತಮ್ಮನ ಕಂಡೀಷನ್. ಸೊ ಹಾಗಾದ್ರಿಂದ ಈ ಕರ್ಮವೀರದಲ್ಲಿ ಬಂದಂಥ ಪಾಪಿಗಳ ಲೋಕದಲ್ಲೇ ಅದನ್ನು ಓಂ ಮಾಡಿದ್ದಾರೆ ಅಂತ ರವಿ ಬೆಳಗೆರೆಗೆ ಒಂದು ಡೌಟ್ ಬರಲಿಕ್ಕೆ ಶುರು ಆಯಿತು. ಅಷ್ಟರಲ್ಲಿ ಉಪೇಂದ್ರ ಎಂಟ್ರಿ ಬಂದ ಕೂಡಲೇ, ಗುರುಗಳೇ ಸ್ವಲ್ಪ ತಡ ಆಯಿತು, ನಾವು ಹೊರಗೆ ಹೋಗಿದ್ದೆ, ಶಿವಣ್ಣ ಕರೆದಿದ್ದರು. ಸೊ ಓಂ ಅಂತ ಸಿನಿಮಾ ಮಾಡ್ತಾಯಿದ್ದೀನಿ, ಅದರಲ್ಲಿ ಕೆಲವು ರೌಡಿಗಳೆಲ್ಲ ಬರ್ತಾರೆ, ಹೊಸ ರಿಯಲ್ ರೌಡಿಗಳು ಬರ್ತಾರೆ, ಮತ್ತು ಕೆಲವು ರೌಡಿಗಳ ಪಾತ್ರಗಳಿದೆ. ಏನಾಗಬೇಕಿತ್ತು, ರವಿ ಬೆಳಗೆರೆ ಯಾಕೆ ಬೇಕು ಅಂತ ಹೇಳಿದೆ. ಇಲ್ಲ, ಅವರು ಪಾಪಿಗಳ ಲೋಕದಲ್ಲಿ ಬರಿತಾ ಇದ್ದಾರಲ್ಲ, ಅದು ರೌಡಿಗಳನ್ನು ಭೇಟಿಯಾಗಿದ್ದಾರೆ. ಸೊ ಅವರು ಈ ಇನ್ಸ್ಟ್ರೂಮೆಂಟ್ಗಳನ್ನು ಲಾಂಗ್ ಆಗಿರಲಿ, ಮಚ್ಚಾಗಿರಲಿ, ಅಥವಾ ಪಿಸ್ಟಲ್ ಗನ್ ಆಗಿರಲಿ, ಯಾವ ರೀತಿಯಲ್ಲಿ ಯೂಸ್ ಮಾಡ್ತಾರೆ ಎಂಬುದನ್ನು ನನಗೆ ಹೇಳಿಕೊಡಬೇಕು ಅಂತ. ನನಗೆ ಇದನ್ನು ಹೇಳಲಿಕ್ಕೆ ಬೇಕಾಗಿ ನಾವಿಬ್ಬರು ಇಲ್ಲಿ ಬರಬೇಕಾಗಿತ್ತ. ರವಿ ಬರಲ್ಲ ಅಂತೇಳಿ ಹೇಳಿದೆ, ಹಠ ಮಾಡಿ ನಾನು ಕರ್ಕೊಂಡ್ಬಂದೆ. ಈಗ ಏನು ಉತ್ತರ ಹೇಳೋದು ರವಿಗೆ ಅಂತ ನನಗೆ ಒಂದು ಟೆನ್ಷನ್ ಶುರು ಆಗಿಬಿಡ್ತು. ಹಾಗಾಗಿ ಅಷ್ಟರಲ್ಲಿ ಶಿವಣ್ಣನ ಫೋನ್ ಬಂತು, ಯಾರಿಗೆ, ಉಪೇಂದ್ರ ಅವರಿಗೆ. ಶಿವಣ್ಣ ಫೋನ್ ಮಾಡಿದರು, ಗುರುಗಳು ನಾನು ಈಗ ಬರ್ತೀನಿ, ನಿಮಗೆ ಒಂದು ಊಟದ ವ್ಯವಸ್ಥೆ ಮಾಡ್ತೀನಿ, ಸ್ವಲ್ಪ ಕೂತ್ಕೊಳ್ಳಿ, ಮಾತಾಡೋದಿದೆ ಅಂತೇಳಿ ಹೇಳಿ ಉಪೇಂದ್ರ ಹೊರಟೋದ್ರು. ಅಷ್ಟರಲ್ಲಿ ರವಿ ಬೆಳಗೆರೆಗೆ ಏನು ಬೇಕಾಗಿತ್ತು, ಗುಂಡು ಅದು ತುಂಡು ಅದೆಲ್ಲ ಬಂತು, ಮಿಕ್ಸ್ಚರ್ಗಳು ಅದೆಲ್ಲ ರವಿ ಕುಡಿಲಿಕ್ಕೆ ಶುರು ಮಾಡೋದು. ಅಂದರೆ ಟೆನ್ಷನ್ ಆಗೋಯ್ತು. ನನ್ನನ್ನು ಈ ಸಿನಿಮಾಕ್ಕೆ ಸಂಬಂಧಪಟ್ಟು ಕತೆ ಬರೀಲಿಕ್ಕಾಗಲಿ, ಅಥವಾ ಚಿತ್ರಕಥೆ ಬರೀಲಿಕ್ಕಾಗಲಿ, ಅಥವಾ ಸಂಭಾಷಣೆ ಬರೀಲಿಕ್ಕಾಗಲಿ ಇವರು ಕರೆಸಿದ್ದಲ್ಲ. ಏನೊಂದು ಬ್ಲೇಡ್ ಹೇಗೆ ಯೂಸ್ ಮಾಡ್ತಾರೆ, ಈ 2 ಬೆರಳಿನ ಮಧ್ಯೆ ಬ್ಲೇಡ್ ಇಟ್ಕೊಂಡು ಹೆಂಗೆ ಎದುರಾಳಿಯನ್ನು ಹೊಡಿತಾರೆ, ಆಮೇಲೆ ಲಾಂಗ್ ಇಲ್ಲಿಂದ ಹೇಗೆ ತೆಗೆಯೋದು, ಇದೆಲ್ಲ ಕೇಳಲಿಕ್ಕೆ ಬೇಕಾಗಿ ಮಾತ್ರ ಉಪೇಂದ್ರ ಕಲಿಸಿರೋದು. ಸೊ ಅವ್ರಿಗೆ ಗೊತ್ತಿದೆ ಅಂಥೇಳಿ ಅದು ಆ ಟೆನ್ಷನ್ನಲ್ಲಿ ಸಿಕ್ಕಾಪಟ್ಟೆ ಕುಡಿತಾ ಶುರು ಮಾಡಿದ್ರು ರವಿ ಬೆಳಗೆರೆ.
ಕುಡಿತಾ ಅದು ಎಲ್ಲಿತ್ತ ಒಂದು ದೊಣ್ಣೆ, ಒಂದು ಉದ್ದದ ಕೋಲು, ಅದನ್ನು ತೆಗೆದುಬಿಟ್ಟು ಹೀಗೆ ಲಾಂಗ್ ಹೇಗೆ ಹಿಡಿತಾರೋ ಅದನ್ನು ಇಟ್ಕೊಂಡು ಇಲ್ಲಿಂದ ಅಲ್ಲಿವರೆಗೆ ಹೋದ. ಅದು ದೊಡ್ಡ ಹಾಲ್, ಅದು ರೂಮಿನ ಹಾಲ್. ವಾಪಸ್ ಇಲ್ಲಿ ಬಂದ, ಅಲ್ಲಿ ಹೋದ, ಬಂದುಬಿಟ್ಟು ಈ ಕಡ್ಡಿಗೀರಿದ, ಬೆಂಕಿ ಪೊಟ್ಟ ಸಮೇತ ಕಡ್ಡಿಗೀರಿ ಆಚೆ ಹಾಕೋದು. ಏನೇನೋ ಮಾಡ್ಲಿಕ್ಕೆ ಹೊರಟ, ವಿಚಿತ್ರ. ಇನ್ನೂ ಗುಂಡಾಕ್ಬಿಟ್ಟ, ನಾನು ಭಾರಿ ಫಜಿತಿ ಆಗುತ್ತೆ, ಈ ರವಿ ಬೆಳಗನ್ನು ಕಂಟ್ರೋಲ್ ಮಾಡೋದು ಕಷ್ಟ ಆಗುತ್ತೆ ಅಂತೇಳಿ ಹೋಗುವ ಅಂತ ಯೋಚನೆ ಮಾಡ್ತಾ ಇರುವಾಗ ಮತ್ತೆ ಉಪೇಂದ್ರ ಬಂದ್ರಲ್ಲಿ. ಉಪೇಂದ್ರ ಬಂದು ಈ ಲಾಂಗು ಹಿಡಿಯೋದು ಹೇಗೆ ಅಂತೇಳಿ ಒಂದು ಹೇಳ್ಬೇಡ, ಬೇರೆ ಯಾವುದು ಬೇಡ, ಬ್ಲೇಡ್ ಗೀಡ್ ಅದು ಮಚ್ಚು ತೆಗೆಯೋದು ಅದೆಲ್ಲ ಬೇಡ, ಲಾಂಗ್ ಹಿಡಿಯೋದೇ ಹೇಗೆ ಅಂತೇಳಿ ಹೇಳಿಕೊಡಿ ಅಂತೇಳಿ. ಸೊ ನನ್ನ ಹತ್ರ ಹೋಗಿದ್ದನಲ್ಲ ರವಿ ಬೆಳಗೆರೆ, ಅದೇ ಕೋಲನ್ನು ತೊಗೊಂಡು ಹೀಗೆ ಗೀಸ್ತಾ ನೆಲವನ್ನು ಗೀಸ್ಕೊಂಡು ಮುಂದೆ ಹೋದ, ವಾಪಸ್ ಬಂದ. ಕ್ಲ್ಯಾಪ್ ಹಾಕ್ಬಿಟ್ರು ಉಪೇಂದ್ರ ಅವರು, ಕ್ಲ್ಯಾಪ್ ಹಾಕಿದ್ರು. ಇದು ಈ ಸ್ಟೈಲ್ ಅಂತೇಳಿ. ನೀವು ಓಂ ಸಿನಿಮಾದಲ್ಲಿ ಶಿವಣ್ಣ ಲಾಂಗ್ ಹಿಡಿದು ಹೇಗೆ ನಡೀತಾರೋ ಅದು ರವಿ ಬೆಳಗೆರೆ ಇಲ್ಲಿ ಏನು ಮಾಡಿದ್ರೋ ಅದರ ಕಾಪಿ. ಇದರಲ್ಲಿ ಅನುಮಾನನೇ ಇಲ್ಲ, ಇದು ನಾನೇ ಹೇಳ್ತಾ ಇರೋದು, ಯಾಕೆ ಎರಡಕ್ಕೂ ಸಾಕ್ಷಿ ನಾನಿಗಿದ್ದೇನೆ. ಸೊ ಉಪೇಂದ್ರ ಅವರು ಅದನ್ನು ಹೇಳಿಕೊಟ್ರು ಶಿವಣ್ಣನಿಗೆ. ಆ ಲಾಂಗ್ ಹಿಡಿಯೋದು ಹೇಗೆ, ನೆಲದಲ್ಲಿ ಎಳಿತಾ ಹೋಗೋದು ಮತ್ತು ಆ ಸ್ಟೈಲಾಗಿ ನಡ್ಕೊಂಡು ಹೋಗೋದು, ಇದೆಲ್ಲ ರವಿ ಬೆಳಗೆರೆ ಅಲ್ಲಿ ಅವತ್ತು ಮಾಡಿ ತೋರಿಸಿರೋದು ನಮ್ಮ ಮುಂದೆ, ಉಪೇಂದ್ರ ಮುಂದೆ ಕೂಡ. ಅದನ್ನು ಅಡಾಪ್ಟ್ ಮಾಡಿದ್ದಾರೆ ಸಿನಿಮಾಕ್ಕೆ, ಪರವಾಗಿಲ್ಲ. ಅಲ್ಲಿಂದ ಶುರುವಾದ ದ್ವೇಷ ನಮ್ಮ ಉಪೇಂದ್ರರ ಮೇಲೆ ರವಿ ಬೆಳಗೆರೆಗೆ ಅದು ಮುಂದುವರಿತಾನೆ ಇತ್ತು. ಉಪೇಂದ್ರ ಅವರು ಬೆಳೀತಾ ಹೋದರು, ಸಿನಿಮಾ ಮಾಡಿದರು. ಸೊ ಅದು ಸಕ್ಸಸ್ ಆಯಿತು. ಅದು ಸಕ್ಸಸ್ ಆದಾಗ ಮತ್ತೆ ಧನರಾಜ್ ಎಂಟ್ರಿ ಆಗಿ ಒಂದು ಸಿನಿಮಾ ಮಾಡಿಕೊಡು ಅಂತೇಳಿ ಹೇಳಿದ್ಮೇಲೆ H2O ಸಿನಿಮಾ ಮಾಡಲಿಕ್ಕೆ ಕೊಟ್ಟರು. ಅದು ಗೊತ್ತಾಯ್ತಲ್ಲ ಏನಾಯಿತು ಅಂತೇಳಿ, ಸೂಪರ್ ಫ್ಲಾಪ್ ಆಯಿತು ಅದು ಸಿನಿಮಾ. H2O ಗೆಲ್ಲಿಲ್ಲ, ಹೆಸರು ಬರಲಿಲ್ಲ, ದೊಡ್ಡ ಪಬ್ಲಿಸಿಟಿ ಸಿಕ್ತು ಅಷ್ಟೇ. ಉಪೇಂದ್ರ ಅವರಿಗೆ ಒಂದು ಅದ್ಭುತವಾದ ಒಂದು ಅವಕಾಶ ಸಿಕ್ಕಿದೆ ಅಂತೇಳಿ ಅಷ್ಟೇ ಹೊರತು ಇನ್ನೇನೂ ಆಗಿಲ್ಲ ಅದನ್ನು.